ಹಲೋ ಗೈಸ್, ನಮಸ್ಕಾರ. ನಮ್ಮ ನವೀಮ್ರಾಗೆ ಜಿ ಟಿ ಮಾಲ್ಗೆ ಕರ್ಕೊಂಬಂದಿದ್ದೀನಿ. ನೋಡೋಣ ಅವರು ನೋಡಿ ಎಕ್ಸ್ಪೀರಿಯನ್ಸ್ ಹೇಗೆ ಏನು ಅಂತ ಹೇಳ್ತಾರೆ. ನೋಡೋಣ ಬರ್ರಿ. ಅದೇ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರಂತೆ. ಅದು ಏನೇನು ಮಾಲ್ಗಳು ತೋರಿಸ್ತಾರೋ ಗೊತ್ತಿಲ್ಲ. ಮಾಲ್ಗಳಂದ್ರೆ ಯಾವ bro, ಥರ ಮಾಲ್ ಮಾಲ್ಗಳು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ರವೀಂದ್ರಾವ್ ಏನಿಸ್ತದ ಮಾಲ್ ನೋಡಿ ಚೆನ್ನಾಗಿ ಬ್ರೋ, ಹೋಗ್ತೀರಾ? ಹಾ, ಏನ್ ತಗೊಳ್ಳೋದು? ಎಲ್ಲ ಲೇಡೀಸ್ ಅಂಡರ್ವೇರ್ ಬೇಕಂತಿದ್ರಲ್ಲ. ಯಾರೋ ಮೂರನೇ ಫ್ಲೋರಿಂದ ಬಿದ್ದು ಸತ್ತೋಗ್ಬಿಟ್ಟಿದ್ದ ಇಲ್ಲಿ. ಮೂರನೇ ಫ್ಲೋರಿಂದ ಕೆಳಗಡೆ ಬಿದ್ದು. ಅದಕ್ಕೆ ಇವಾಗ ನಾವು ಬ್ಲಾಗ್ ಮಾಡ್ಬಿಟ್ಟು ವಿಚಾರಣೆ ಮಾಡೋಣ ಅಂತ ಬಂದಿರೋದು. ಜಿ ಟಿ ಮಾಲಲ್ಲಿ ಯಾರೋ ಮೂರನೇ ಫ್ಲೋರಿಂದ ಬಿದ್ದು ಸತ್ತೋಗ್ಬಿಟ್ಟಿದ್ದ. ಅದಕ್ಕೆ ಏನು ಹೇಳ್ರಿ, ವಿಚಾರಣೆ ಮಾಡೋಣ ಹೆಂಗೆ? ಯಾವ ಚಾನಲ್ ಬೇಡ, ಇಲ್ಲಿ ಸೆಕ್ಯೂರಿಟಿ ನಿಂತ ಕೇಳೋಣ. ನೀನು ಬೇಡ ಬನ್ನಿ. ಹಾ, ಮೇಲೆ ನಡೀರಿ. ಇನ್ನು ಏನಾಯ್ತು ಮೇಲೆ? ಮೇಲೆಗಡೆ ಏನಾಯ್ತು ನೋಡೋಣ. ಬ್ರೋ, ಗೇಮ್ ಆಡ್ತೀರಾ? LD ಸಿನಿಮಾಸ್ ಅಂತೆ. ಆಡ್ತೀರಾ? ಹಾ, ನೋಡ್ರಿ ಹೆಂಗೆ ಅಲ್ಲಿ ನಿಂತ್ಕೊಳ್ತೆ ಗೈಡ್ ಆದ್ರೂ ಮಾಡ್ರಿ. ಅಲ್ಲಿ ನಿಂತ್ಕೊಂಡು ಗೈಡ್ ಮಾಡಿಲ್ಲ ಬ್ರೋ, ಈಸಿ. ತಿಂದಿರೋದೆಲ್ಲ ವಾಪಸ್ ಮಾಡ್ಕೊಡ್ತಾರೆ. ಚೈನೀಸ್ ಮಾಮಾ ಮಿಯಾ ತಿಂತೀರಾ? ಎಂಥದ್ದು ಬೇಡ, ನೋಡಿದ್ರೆ ಭಯ ಐತಿ. ತಿನ್ರಿ, ಫುಡ್ ನೋಡಿದ್ರೆ ಬೇಜಾರಾಗ್ತಾರೆ. ಅದಾದ್ರು ಗೈಸ್ ಫುಟ್ಕೊಂಡ್ರು ತೋರ್ಸಂಗಿಲ್ವಂತೆ. ಬ್ರೋ, ಫುಟ್ಕೊಂಡ್ರು ತೋರ್ಸಂಗಿಲ್ಲ, ಅದ್ರ ಬಗ್ಗೆ ಏನಾದ್ರು ಎರಡು ಮಾತುಗಳು? ತೋರಿಸ್ಬೇಡಿ, ತೋರಿಸಿದ್ರೆ ತಿನ್ನಕ್ಕೆ ಆಸೆ ಐತಿದೆ ಪಾಪ. ಹೊಟ್ಟೆ ಹಾಳು ಮಾಡ್ಕೊಂಬಾರ್ದು ಅಂತ ಅಷ್ಟೇ. ಈಗ ಬೆಳಿಗ್ಗೆ ಒಳ್ಳೆ ಫುಡ್ ಕೊಡ್ಸವ್ರೆ ಸಿನಾಪ್ಟಿಕ್ ಬ್ರೋ ಮನೇಲಿ. ಅವು ಒಳ್ಳೆ ಫುಡ್ ತಿಂದಾದ್ಮೇಲೆ ಈ ತರ ಹೆಲ್ತ್ನ ಹಾಳು ಮಾಡ್ಕೊಳ್ಳೋಂಥ ಫುಡ್ನ ತಗೊಂಬಿಟ್ಟು ಪಿಕ್ಚರ್ಗೆ ಹೋಣ. ಪಿಕ್ಚರ್ಗೆ ಕಾಂತಾರ ಒಂದು 30ನೇ ಸಲ ನೋಡ್ದಂಗೆ ಐತದ ಬೇಡ. ಪಿಕ್ಚರ್ ಕಾಂತಾರ PVR ಜಿ ಟಿ ಮಾಲ್ PVR ಬಂದು ಗೇಟ್ಸ್. ಸರಿ, ನಮ್ಮ ವ್ಯೂಸ್ ತೋರಿಸೋಣ. ಇಲ್ಲಿಂದ ನಿಂತ್ಕೊಳ್ರಿ, ಫೋಟೋ ಹಿಡಿತೀನಿ. ನಮ್ಮ ನವೀಮ್ರಾಗೆ ಫುಲ್ಲು ಮಂಡ್ಯ ಆದ್ಮೇಲೆ ಈ ಫೋಟೋ ಎಲ್ಲ ಜ್ಞಾಪನ ಬರುತ್ತೆ. ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂದ್ಬಿಟ್ಟು. ಇಲ್ಲ ರೀ ಬ್ರೋ, ಇಲ್ಲಿಂದ ಗೈಸ್ ಇದೆಲ್ಲ ಏನಕ್ಕೆ ಹಾಕೋರು ಅಂದರೆ, ಅದೇ ಅವಾಗಲೇ ಹೇಳಿದ್ರಲ್ಲ ಮ್ಯಾಟರು. ಇಲ್ಲಿಂದ ಯಾರೋ ಒಬ್ಬ ಹುಡುಗಿ ಬ್ರೇಕಪ್ ಆಯಿತು ಅಂತ ಸೂಸೈಡ್ ಆಗ್ಬಿಟ್ಟು ಬಿದ್ದು ತಿರ್ಗಡೆ, ಅದಕ್ಕೋಸ್ಕರ ಅದು ಹಾಕ್ತಿರೋದು. ನನ್ನ ಮಗ ಬಿತ್ತು ಸತ್ತಿರೋ ಹಾಂ, ಆ ಹುಡುಗಿ ಬಿಟ್ಟೋಲ್ಲ ಮುಟ್ಟು ಇಲ್ಲೇ ಮಾಲ್ಗಳಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ಇರ್ತವೆ. ನನ್ನ ಹತ್ರ ದುಡ್ಡು ಐತೆ, ಅದೈತೆ, ಇದೈತೆ, ಈರುಳ್ಳಿ ಐತೆ, ನನ್ನ ಹತ್ರ ಅಮ್ಮ ಅವರೇ ಅಂತ ಮುಟ್ಟು ಒಂದು ಅಮಿತಾಬ್ ಬಚ್ಚನ್ ತರ ಡೈಲಾಗ್ ಕೊಡ್ಬಿಟ್ಟು ಇನ್ನೊಂದು ಹುಡುಗಿನ ಪಟಾಯಿಸ್ಕೋಬೋದಿತ್ತಪ್ಪ. ಮತ್ತೆ ಅವಳು ಯೋಗದೆ ಗೊತ್ತಾದ್ಮೇಲೆ ಹೋಗ್ಬಿಡ್ತಾಳೆ. ಅಷ್ಟೇ. ಅಂದ್ರೆ ನೀವು ಹೇಳ್ತಿರೋದು ಒಂದ್ ವರ್ಷಕ್ಕೆ ಒಂದು ಹುಡುಗಿನ ಚೇಂಜ್ ಮಾಡ್ರಿ ಅಂತ. ಕರೆನ್ಸಿ ಇರೋ ತನಕ ಇನ್ನೊಬ್ಳ ಜೊತೆ ಮಾತಾಡ್ಬೋದು. ಕರೆನ್ಸಿ ಕಳೆದ್ಮೇಲೆ ಹೊಸದಾಗಿ ರೀಚಾರ್ಜ್ ಮಾಡಿಸ್ಕೋಬೇಕು. ಸೊ ಹಂಗೆ ನಮ್ಮನ್ನ ಕರೆನ್ಸಿ ತರ ಯೂಸ್ ಮಾಡ್ತಾರೆ ಕೆಲವೊಂದು ಹುಡುಗಿರು. ಏನು ಮಾಡೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ, ಬರ್ರಿ ಹೋಗೋಣ. ಗೈ ಜಿ ಟಿ ಮಾಲ್ ಸಾಕು ಅಂದ್ಬಿಟ್ಟು ಈಗ ನೆಕ್ಸ್ಟ್ ಮಾಲ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಯಾವ ಮಾಲ್ ಬ್ರೋ ಹೋಗೋದು? ಈ ಯಾವ್ದೋ ಒಂದು ಮಾಲ್, ಲಲ್ಲಿ ಮಾಲ್. ಲುಲ್ಲಿ. ಲುಲ್ಲಿ ಲಲ್ಲಿ ಮಾಲ್ ಹೆಂಗೈತೆ? ಲುಲ್ಲಿ ಅಂದ್ರೆ ಲುಲ್ಲಿ ಮಾಲ್ ಬ್ರೋ. ಲುಲು ಮಾಲ, ಲುಲ್ಲಿ ಮಾಲ ಬ್ರೋ. ಲುಲ್ಲಿ ಗೈಸ್, ನೆಕ್ಸ್ಟ್ ಹೋಗ್ತೀರಾ ನಾವು ಲೂಲು ಮಾಲ್ಗೆ. ಬರ್ರಿ ಹೋಗೋಣ ಲೂಲು ಮಾಲ್. ಇಲ್ಲಿಂದ ಡೈರೆಕ್ಟ್ ಲೂಲು ಮಾಲ್. ಅವರು ಗೈಸ್ ಇದು ಆಡ್ಬೇಕಂತೆ ಅವರು. ಆಡೋದಕ್ಕಲ್ಲ, ನೋಡೋದಿಕ್ಕೆ ಮಾರ್ರೆ. ಟ್ರ್ಯಾಕು ನಾವು ಓಡಿಸೋ ಕಾರ್ಗಳೆಲ್ಲ ಇಲ್ಲಿ ತಂದ್ಬಿಟ್ಟು ಡ್ರಿಫ್ಟ್ ಗಿಫ್ಟ್ ಹೊಡೆದು ಬಿಟ್ರೆ ಕಾಡ್ಬೇಕು ಆಡಕ್ಕೆ ಅಂದೆ. ಮತ್ತೆ ಇದು ಕ್ಯಾಶ್ ಫೋನ್ ಎಷ್ಟು? 6 ರೌಂಡ್ಗೆ 200, 10 ರೌಂಡ್ಸ್ಗೆ 300. 6 ರೌಂಡ್ ಅಂದ್ರೆ ಎಷ್ಟು? 6 ರೌಂಡ್ ಸ್ಟಾರ್ಟಿಂಗ್, ಹಾಂ ಫುಲ್ ಸ್ಟಾರ್ಟಿಂಗ್ 1 ರೌಂಡ್. ಹಾಂ, ಇಲ್ಲಿಂದ ಸ್ಟಾರ್ಟ್ ಒಂದು ರೌಂಡ್, ಒಂದು ಲ್ಯಾಪ್. 1 ಲ್ಯಾಪ್ 200, 6 ಲ್ಯಾಪ್, 10 ಲ್ಯಾಪ್ಸ್ 300 per person. ಗೈಸ್ ಜಿ ಟಿ ಮಾಲಲ್ಲಿ ಒಂದೇ ಇರೋದು ಇದು, ಅದಕ್ಕೆ ಆಡೋಣ ಅಂತ ಹೇಳ್ತಾ ಇದ್ದೀನಿ. ನವೀಮ್ರಾಗ್ ಪಾಪ ಅಡ್ವೆಂಚರ್ ತೊಗೋಣ ಅಂತ ಅವ್ರು ಹೇಳ್ಕೊಡ್ತಾರೆ ಹೆಂಗೆ ಸ್ಟಾರ್ಟ್. ಮಾಡಿ. सर एक्सपीरियंस है? नहीं एक्सपीरियंस फर्स्ट टाइम सर? ಫಸ್ಟ್ ಟೈಮ್ सर फोन पे कैश सर? ಫೋನ್ ಪೇ. ಬ್ರೋ ಕರೆಕ್ಟ್ ಅವ್ರು ಹೇಳ್ತಿದ್ರು, ಅರ್ಥ ಇದೆಯಾ? ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಿಡ್ತಿದ್ರು ಒಬ್ರಿಗೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಾ, ಅದಕ್ಕೆ ನಮ್ ಗಾಡಿ ಬಗ್ಗೆ ಏನ್ ಗೊತ್ತಿಲ್ವಲ್ಲ ಹೆಂಗ್ ಓಡಿಸೋದು, ಅದಕ್ಕೆ ಒಂದ್ ರೌಂಡ್ ಟ್ರೈನಿಂಗ್ ಅವ್ರು ಹೇಳ್ಕೊಡ್ತಾರೆ. ಕರೆಕ್ಟ್ ಆಗಿ ಓಡಿಸಿದ್ರೆ ಒಬ್ರಿಗೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಬ್ರು. ಕರೆಕ್ಟ್ ಅಲ್ವಾ ಬ್ರೋ? ಹೇಳ್ಕೊಡ್ತಾರೆ.
ಹೆಂಗೆ ಗಾಡಿ ಓಡಿಸೋದು ಅಂತ ಫಸ್ಟ್ ಟೈಮು ನಮ್ಮ ನವೀನ್ ಬ್ರೋ ನೋಡಿ ರಿಪೇರಿ ಒಂದು ಮಾಡ್ತಾರೆ. ಸ್ಟಾರ್ಟ್ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು अभी रेडी नया कराना हो गया ये बहुत दिन हो गया मैं आके बहुत दिन ನಮ್ಮ ನವೀನ್ ಬ್ರೋನ ಕರೆಕ್ಟಾಗಿ ಹೇಳ್ಕೊಡೋ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ರೌಂಡ್ ಟ್ರಯಲ್ಲು ಅಂದರೆ 6 ರೌಂಡು ಸ್ಟಾರ್ಟಿಂಗು ಅವ್ರು ಹೇಳ್ಕೊಡ್ತಾರೆ ಹಿಂಗೆ ಅಂತ. ನವೀನ್ ಬ್ರೋಗೆ ಒಬ್ರಿಗೆ ಬಿಟ್ಟು ಸ್ಲೋ ಡೌನ್ ಅಂತ. ಇವು ಸಿಂಗಲ್ಲೇ ಇದು ಏನಕ್ಕಂದ್ರೆ ಡಬಲ್ ಅಂದರೆ ಗುತ್ಕೊಂಡ್ಬಿಡ್ತೀವಿ ಅಂತ. ನವೀನ್ ಬ್ರೋ ಫುಲ್ ಜಾಲಿ ಮಾಡ್ತಾ ಇವಾಗ 6 ರೌಂಡ್ ಒಬ್ಬರೇ ಫುಲ್ ಜಾಲಿ ಮಾಡ್ತಿರೋದು. ಈಗ ನನಗೇನು ಹೇಳ್ಕೊಡ್ತೀರಾ ನೀವು, ನಾವು ಪಕ್ಕಾ ಡ್ರೈವರೇ ಅಂತ ಹೇಳ್ತಿರೋದು. ಕ್ಯಾ ಭಯ್ಯ ಕ್ಯಾ ಬೋಲ್ನಾ चाहिए उनको देख के? क्या बोलना भाई, पक्का ड्राइवर है वो कार चलाता है इसके गाँव में. हाँ ड्राइवर है वो भी, इसलिए पता है थोड़ा, है ना. मैं कुछ भी नहीं चलाता, मेरे को नहीं पता. और ना फ्री हमारे पास पैसे लेके देखो फ्री घुमा रहे हैं. देखो दिखता है फोन पे. भाई रेसर थे क्या आप? रेसर? हाँ अन्ना रेसर अंते. ये चलो मैं छोटा होता नहीं मेरे को ये. आपसे लंबा हूँ ना, आप रेसर. आप रेसर है क्या? आप भी रेसर है ना, सभी का तो टैग है. मैं रेसर नहीं भैया. ठीक है ट्राई करो. इसको बड़ा कागल है, ये स्लेटर है, ये ब्रेक है. ठीक है करो ठीक है. अच्छा फुल इजी गाइस, सेल करते हैं रेस. कौन सा है? स्लेटर ब्रेक टच मत करना. अच्छा ये स्लेटर. ठीक है जाके देखता हूँ, एक बार देखता हूँ, मेरे को इतना आता नहीं. मुझे है रेस कर, आपको दिखाओ. ಪ್ರೆಸ್ ಮಾಡಿದ್ರೆ ಗಾಡಿ ಹೋಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಪ್ರೆಸ್ ಕ್ರಾಸಿಂಗ್ ಮಾಡೋಕ್ಕಾಗಲ್ಲ, ಫುಲ್ಲು ಜಿಫ್ಟ್ ಮಾಡ್ಕೊಂಡು ಹೋಗ್ಬೇಕು. ಪಕ್ಕಾ ಗುದ್ಬಿಡ್ತೀನಿ ಅನ್ಸುತ್ತೆ ನಂಗೆ, ಯಾಕೋ ಈ ಗಾಡಿ ಹೋಗ್ತೀವಿ ಪಕ್ಕಾ ಗುದ್ಬಿಡ್ತೀನಿ. ಅಣ್ಣ ನಂಗೆ ಹೋಗ್ಬಿಟ್ಟು ಪಕ್ಕಾ ರೇಸರ್ ಅನ್ಕೊಂಡ್ಬಿಟ್ಟವ್ರೆ. ನಂಗೆ ರೇಸರ್ ಅಂತ ಕೊಟ್ಬಿಟ್ಟವ್ರೆ ಅಣ್ಣ. ಎಲ್ಲ ನೋಡ್ತಾರೆ ಹುಡುಗರು ಪಾಪ, ಯಾಕನ್ನ ಏನು ಮಾಡೋದು ಅಂತ. ಒಂದು ನಿಂತಲ್ಲೇ ಗೊತ್ತಾಗಲ್ಲ. ಬಸ್ ಹಿಂಗೆ ಓಡಿಸ್ತಾ ಹಿಂಗೆ ಬ್ರೋ. ಗೈಸ್ ಸಣ್ಣ ಆಕ್ಸಿಡೆಂಟ್ ಆಗಿದೆ, ಗಾಡಿಗೂ ಏನಾಗಿಲ್ಲ. ಡ್ರೈವರ್ ಒಂದ್ಸಿಕೆ ಡೇಂಜರ್. ನೀವು ಲಾಂಗ್ ಟರ್ನ್ ಎತ್ಕೊಳ್ರಿ. ಲಾಂಗು बोलो क्या भी नहीं. कितना होता भाई बनाने के लिए? 3.5 लाख. 3.5 लाख बड़ा वाला है वो, छोटा वाला 2 लाख और 1 लाख. ये 3.5 लाख का. ये क्यों नहीं दिया मेरे को, इतना छोटा दे दिया. देखो आप लेना चाहिए ना. ले लिया बड़ा वाला. वो बोला इसमें चलो बोल के, मैं क्या करूं.
इसको देखो ये इसको देते तो छोटा होता ಅಲ್ಲ ಗೈಸ್ ನವೀನ್ ಬ್ರೋ ಕೊಡ್ತಿದ್ರೆ ಆಯ್ತಿತ್ತು. ಮಂಡಿ ಕಚ್ಕೊಂಡ್ಬಿಡೋದಷ್ಟೇ. ನಾನು ಎಷ್ಟು ಉದ್ದ ಇದೀನಿ ಬ್ರೋ, ನಿಮ್ಗಿಂತ ಉದ್ದ ಇದ್ದೀನಿ. ಸ್ಯಾನ್ ಗಾಡಿಗಳೇ ಮಂಡಿ ಹಿಡ್ಕೊಳತ್ ನಂಗೆ. ಒಟ್ನಲ್ಲಿ ಭಯ ಕೋನ್ ಅಚ್ಚಾ ಕಿಯಾ ये किया कि मैं किया हाँ क्या बोलना दोनों अच्छा किया ಅಲ್ಲ ಬರ್ರಿ ನೀವು ಎಕ್ಸ್ಪೀರಿಯನ್ಸ್. ಇಲ್ಲ ಇದು ಬ್ಯಾಟ್ರಿ ಇದು ಮಾಮೂಲಿ ಸ್ಟೇರಿಂಗ್ ಇದು ಇವರೇ ಮಾಡೋದು कौन करता है आप करते हैं ಸ್ಟೇರಿಂಗ್ ಅಲೈನ್ಮೆಂಟ್ ಅವೆಲ್ಲ ಗೊತ್ತಿದೆ. नहीं नहीं वो करते हैं वो रेसर है शायद बोला वो रेसर है रेस करता है और रेस ಮಾಡ್ತಾರೆ ಅಂತ. इधर रेस करता है रोता है दिल्ली रोता रो रहा है इधर काम कर रहे मालूम हो गया काम करते सरी ಬರ್ರಿ ಹೋಗೋಣ. ठीक है भाई बाय भैया बाय बाय मिलते हैं. ठीक है सर. अरे हेलमेट लगाना था हमको बॉय. ಬ್ರೋ ನಂಗೆ ಚಿಕ್ಕದೇನೆ ಬ್ರೋ ಕೊಡ್ತಾ ಇದೀಯಾ ಚಿಕ್ಕುಡೆ ಹಂಗೆ एक्सपीरियंस है बाय ठीक है बाय हमसे नहीं कर सकता. ऐसा कर दो ठीक है ಬಾಯ್ ನಡೀರಿ ಹೋಗೋಣ. ಬಾಟ್ಲಿ ಐತೆ ಕಣ್ರಿ, ಬಾಟ್ಲಿ ನೋಡಿಬೇಕು. ಟೇಕ್ ಪೊಸಿಷನ್ भाई गोटी खोल के मारो भाई गोटी तोड़ के मारो गोटी तोड़ के मारो आपका ಓಕೆ ವಾಪಸ್ ಜಿಟಿ ಮಾಲ್ ಸವಾಸ ಸಾಕು ಅಂದ್ಬಿಟ್ಟು ಬಾಯಿ ಹೇಳ್ಬಿಡ್ರಿ ಹೋಗೋಣ ಬೇರೆ ಮಾಲ್ಗೆ. ದೊಡ್ಡ ನಮಸ್ಕಾರ. ಜಿಟಿ ಮಜಾ ಬಂತ ಬ್ರೋ ಆಡಿ ಅದು? ಒಳ್ಳೆ ಮಜಾ ಬಂತು. ಅದು ಹೊಸದಾಗಿ ಮಾಡಿರೋದು ಜಿಟಿ ಮಾಲ್ ಅಲ್ಲಿ, ಅದು ಹೊಸದಾಗಿ ಮಾಡಿರೋದು ಫನ್. ಒಳ್ಳೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಬರ್ರಿ ಅಣ್ಣ ಫುಲ್ ಖುಷಿ ಆಗೋರೆ. ನೆಕ್ಸ್ಟ್ ಮಾಲ್ ಕರ್ಕೊಂಡು ಹೋಗೋಣ ಬರ್ರಿ ಗೈಸ್. ಅಲ್ಲಿ ಕೂತ್ಗಳೇ ಕೇಳ್ತಿರಲ್ಲ ಹುಡುಗಿರ ಪಕ್ಕ. ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇರೋದು ಎಂತಕ್ಕೆ? ಒಂದು ಪ್ರಾಂಪ್ಟ್ ಹಾಕ್ಬಿಟ್ಟು ಹುಡುಗಿ ಪಕ್ಕ ಕೂರಿಸ್ಬಿಡು ನನ್ನ ತಂದ್ರೆ ಕೂರಿಸ್ಬಿಡ್ತದೆ. ರಿಯಲ್ ಲೈಫಲ್ಲಿ ಪಕ್ಕ ಕೂತ್ಕೊಂಡು ಮೆಟ್ಟಲ್ ಹೊಡ್ಸ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇಲ್ಲ ಬಸ್. ಒಂದು 5 ರೂಪಾಯಿ ಚಾಕ್ಲೇಟ್ ಸಿಕ್ಕರು ತಗೊಂಡು ತಿನ್ನುವಂತ ಬಂದಿದ್ದೀವಿ. ಇಲ್ಲೂ ಕೊಳೆ ಐತೆ, ಇಲ್ಲೂ ಡ್ಯಾಮೇಜಸ್ಗಳೈತೆ ನೋಡ್ಬೋದು ನೀವು ಮೊಟ್ಟೆಯಲ್ಲಿ. ಬಟ್ ಲಾಸ್ಟ್ ತೋರಿಸಿ ನೋಡ್ತೀವಿ ಈ ಕೌಂಟ್ರ್ ಅಂತ. ರೋಸ್ಟೆಡ್ ಚಿಕನ್ಸ್. ಇದು ಪೈನಾಪಲ್ ಮಸಾಲ ಅಮ್ಮ ಮಾಡಿದ ತರಾನೇ ಇದೆ. ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡಿ ಶಾಪಿಂಗ್ ಮಾಡೋಕ್ಕೆ. ಮತ್ತೆ ಶಿವಾಜಿನಗರ ಅಲ್ಲೆಲ್ಲ ಹೋಗಿ ಬಂದಿದ್ರಲ್ಲ, ಶಿವಾಜಿನಗರ, ಬ್ರಿಗೇಡ್ ರೋಡ್ ಮತ್ತೆ ಶಿವಾಜಿನಗರ ತುಂಬಾ ಒಂದು ಬ್ರಿಗೇಡ್ ರೋಡ್ ಅಂದ್ರೆ ಎಕ್ಸ್ಪೆನ್ಸಿವ್ ರೋಡು, ಶಿವಾಜಿನಗರ ಚೀಪ್ ಆ್ಯಂಡ್ ಬೆಸ್ಟ್. ಬಡವರಿಗೆ ಅಂದ್ರೆ ಶಿವಾಜಿನಗರ, ಶ್ರೀಮಂತರು ಶೋಕಿ ಮಾಡ್ಬೇಕಂದ್ರೆ ಬ್ರಿಗೇಡ್ ರೋಡ್.